ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಿರೀಶ್. ಸೊ ಇವತ್ತು ನಾವು ನಮ್ಮ ಫ್ಯಾಮಿಲಿ ಎಲ್ಲ ಡೇ ಔಟ್ ಅಲ್ಲ, ನಾಳೆ ಬರ್ತ್ಡೇ ಇದೆ. ಸೊ ಇವತ್ತು ಫ್ಯಾಮಿಲಿ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಾವು ದೇವನಹಳ್ಳಿಗೆ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕ ಮನೆಗೆ. ನಾವು ಯಾಕೆ ಇಲ್ಲಿ ಸೇರಿದ ಅಂತ ರೀಸನ್ ಇವತ್ತು ನಾನ್ ವೆಜ್ ಪಾರ್ಟಿ ಸೇರಿದ್ದೀವಿ, ನಾಳೆ ವೆಜ್ ಪಾರ್ಟಿ, ನಾಳೆ ಸೋಮವಾರ. ನಾವು ಇಲ್ಲಿ ಹೊರಗಡೆ ಬಿರಿಯಾನಿ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಅಣ್ಣ ಸ್ಟವ್ ರೆಡಿ ಮಾಡ್ತಾ ಇದ್ದಾರೆ, ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ ಬಿರಿಯಾನಿಗೆ. ಇಲ್ಲಿ ಇಷ್ಟು ಜನ ಇದ್ದಾರಲ್ವಾ, ಇವರೆಲ್ಲರೂ ಶೆಫ್ಗಳು ಅಂತ ಫೀಲ್ ಆಗ್ತಾರೆ, ಆದರೆ ಯಾರು ಮಾಡಲ್ಲ. ನೋಡಿ ನಮ್ಮ ಅಕ್ಕ. ಅಣ್ಣ ಇವತ್ತು ಯಾರು ಬಿರಿಯಾನಿ ಮಾಡ್ತಾ ಇರೋದಾ? ಸುಧಾಕ್ಕ, ಎಲ್ಲರೂ ಒಂದೊಂದು ಕೈ ಹಾಕ್ತಾರೆ, ಅದಾಗೋಗ್ಬಿಡುತ್ತೆ ಅಷ್ಟೇ. ನಾನು ಈಗ ಸ್ಪೈಸಸ್ ತಗೊಂತಾ ಇದ್ದೀನಿ. ಏಲಕ್ಕಿ, ಇದು ಮರಾಠಿ ಮೊಗ್ಗು, ಅಲ್ಲ ಅನಾನಸು. ಈಗ ಎಣ್ಣೆ ಹಾಕೊಂತ ಇದ್ದಾರೆ ಬಿರಿಯಾನಿ ಮಾಡೋದಕ್ಕೆ. ಇದು ಗ್ಯಾಸ್, ಇದು ಪಾತ್ರೆ ಸ್ವಲ್ಪ ಬಿಸಿ, ಆವಾಗಿಂದ ಬಿಸಿಯಲ್ಲೇ ಇಟ್ಟಿದ್ದೀವಿ. ಅದಕ್ಕೆ ಈಗ ಸ್ಟವ್ ಕಮ್ಮಿ ಮಾಡಿ ಸ್ವಲ್ಪ. ಅದು ಇವಾಗ ಬ್ಲಾಕ್. ಓಕೆ, ಇಲ್ಲಿ ನಮ್ಮ ಅಕ್ಕ ಸ್ಪೈಸಸ್ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ನೋಡಿ ಸ್ಪೈಸಸ್ ಹಾಕೋತಾ ಇದ್ದಾರೆ. ಫಸ್ಟ್ ಸ್ಪೈಸಸ್ ಪಪ್ಪ, ನಮ್ಮ ಅಪ್ಪನೇ ಶೆಫ್ ಇವತ್ತು. ಟೊಮೆಟೊ, ಈರುಳ್ಳಿ ಆದ್ಮೇಲೆ ಅದನ್ನ ಬೇಯಿಸ್ಕೊಂಡು ಮತ್ತೆ ಪುದೀನ ಕೊತ್ತಂಬರಿ ಸೊಪ್ಪು ಹಾಕೊಂಡು ಅದನ್ನ ಒಂದು 2 ಮಿನಿಟ್ಸ್ ಬೇಯಿಸ್ಕೊಂಡು ಮತ್ತೆ ಟೊಮೆಟೊ ಹಾಕ್ಬೇಕು. ಬೇಯೋದಕ್ಕೆ ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕೋಬೇಕು. ಆಮೇಲೆ ನೀರು ಹಾಕಿದ್ಮೇಲೆ ಇನ್ನು ಜಾಸ್ತಿ ಹಾಕೋಬೇಕು. ಕೊತ್ತಂಬರಿ ಸೊಪ್ಪು ಆಗ್ಲೇ ಹಾಕಿತ್ತು, ಪುದೀನ ಇದು ಕೊತ್ತಂಬರಿ, ಕನ್ಫ್ಯೂಸ್ ಆಗಬೇಡಿ. ಎರಡೂ ಬೇಕಂದ್ರೆ ಒಂದೇ ಸರಿ ಹಾಕೋಬಹುದು. ಹಲೋ ಗಾಯ್ಸ್, ನೋಡಿ ಬಿರಿಯಾನಿ ರೆಡಿ ಮಾಡ್ತಾ ಇದ್ದೀವಿ. ಆಲ್ರೆಡಿ ಮಸಾಲ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಇದ್ರಾಗ ಏನೇನು ಹಾಕಿದ್ದಾರೆ ಅಂದ್ರೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತೆ ಸ್ಪೈಸಸ್ ಅಂದ್ರೆ ಪಲಾವ್ ಸಾಮಾನು ಅಂದ್ರೆ ಏನೇನೋ ಹಾಕಿದ್ದಾನೆ. ಈ ವಿಡಿಯೋಗೆ ಕ್ಯಾಮ್ರಾಮ್ಯಾನ್ ನಾನೇ ಗೈಸ್. ಅದಕ್ಕೆ ಫ್ರಂಟ್ ಕ್ಯಾಮ್ರಾ ಆನ್ ಮಾಡೋಣ ಅಂದರೆ ಆಗ್ತಿಲ್ಲ. ಇರಿ ಗೈಸ್ ಒಂದು ನಿಮಿಷ. ನೋಡಿ ಗೈಸ್, ಹಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಲಿಸ್ತಾ ಇದ್ದಾರೆ. ಇವಾಗ ಹೊಗೆ ನೋಡಿ ಹೆಂಗೆ ಬರ್ತೈತೆ ನೋಡಿ. ಈಗ ಮೊಸರು ಹಾಕ್ತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದ್ರೆ ಮೊಸರು ಒಡ್ಕೊಳ್ಳುತ್ತೆ ಅಲ್ವಾ. ಒಡ್ಕೊಂಡಿದೆ ಆಲ್ರೆಡಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬಿಸಿಗೆ ಹಾಕ್ದಾಗ ಹಂಗೆ ಆಮೇಲೆ ಸರಿ ಹೋಗುತ್ತೆ. ಸ್ಮೆಲ್ ಮಾತ್ರ ಈ ಟೈಮಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಬನ್ನಿ ಒಳಗಡೆ ಹೋಗೋಣ. ನೋಡಿ ಈಗ ಗರಂ ಮಸಾಲ ನೋಡಿ ಗೈಸ್ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಗೈಸ್. ನೋಡಿ ಕಲಿಸ್ಬೇಕು ಗರಂ ಮಸಾಲ. ಮತ್ತೆ ಇದು ಇನ್ನ ಗರಂ ಮಸಾಲ, ಚಿಕನ್ ಮಸಾಲ, ಇದು ಚಿಕನ್ ಮಸಾಲ. ಇಲ್ಲಾಂದ್ರೆ ಬಿರಿಯಾನಿ ಮಸಾಲ ಕೂಡ ನೀವು ಹಾಕೋಬಹುದು. ಚಿಕನ್ ಮಸಾಲ. ಆಮೇಲೆ ಇವಾಗ ಕಲಿಸ್ಬೇಕು ಅದನ್ನು ಚೆನ್ನಾಗಿ. ಇದನ್ನ ಇದು ಬಿರಿಯಾನಿ ಮಸಾಲ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಖಾರದ ಪುಡಿ ನೋಡಿ ಗೈಸ್, ಇವಾಗ ಖಾರದ ಪುಡಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಷ್ಟು ಒಂದು ಅರ್ಧ ಕೆಜಿ ಹಾಕ್ಬೇಕು ಅಂತ ಹೇಳು. ಅರ್ಧ ಕೆಜಿ ಅಲ್ಲ, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು. 8 ಕಪ್. ಈಗ ಇದು ನೋಡಿ ಗೈಸ್, ಮಸಾಲ ಪೌಡ್ರ್ ಹಾಕ್ತಾ ಇದ್ದಾರೆ. ಒಂದು 2 ಕಪ್ ಅಂತ ಅಲ್ಲ, 3 ಕಪ್. 3 ಟೇಬಲ್ ಹಾಕೋರು. ಚಿತ್ರಗಿನ್ನು ಮೆಜರ್ಮೆಂಟ್ ಗೊತ್ತಿಲ್ಲ, ಅದಕ್ಕೆ ಅವನು ಕಪ್ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಲೆಮನ್ ಸ್ಕ್ವೀಸ್ ಮಾಡಿಬಿಟ್ಟು ಜ್ಯೂಸ್ ಎಲ್ಲ ಬರುತ್ತಲ್ಲ ಅದೆಲ್ಲ ಬರಬೇಕು. ಆಮೇಲೆ ಇನ್ನೊಂದು 4 ನಿಮ್ಕಾಯಿನ ಇಸ್ಬೇಕು. ಹಂಗೆ ಬೇಕಾಯ್ ನಿಮ್ಕಾಯಿಗಿಂತ ಇಸ್ಕು 4 ಇಸ್ಕು. ನೀರು ಹಾಕೋಬೇಕು, ಇಲ್ಲಾಂದ್ರೆ ತಲೆ ಹಿಡಿಯುತ್ತೆ. ನೋಡಿ ಗೈಸ್, ನಮ್ಮ ಅಕ್ಕ ಕೊಡ್ತಾ ಇದ್ದೀನಿ.
ನಿಂಬೆಹಣ್ಣು ಎಲ್ಲ ಹಾಕ್ಮೇಲೆ ಈ ಥರ ಮಿಕ್ಸ್ ಮಾಡಬೇಕು. ಆ್ಯಕ್ಚುಲಿ ಇದಕ್ಕೆ ನಾವು ಮಸಾಲೆ ಎಕ್ಸ್ಟ್ರಾ ಏನು ರುಬ್ಕೊಳ್ಳೋಷ್ಟಿಲ್ಲ. ಅದೇ ಮಸಾಲೆ ಈರುಳ್ಳಿ ಮಸಾಲೆ ಲೈಟ್ ಮಸಾಲೆ. ತುಂಬ ಮಸಾಲೆನೂ ಇರೋ ಬಿರಿಯಾನಿನೂ ತಿಂದರೆ ಹೊಟ್ಟೆ ಎಲ್ಲ ಉರಿಯುತ್ತೆ ಮತ್ತು ಗ್ಯಾಸ್ಟ್ರಿಕ್ ಇರೋರಿಗೆ ತುಂಬ ಆಗುತ್ತೆ. ನೀರು ಹಾಕ್ತಾ ಇದ್ದೀವಿ. ಸ್ವಲ್ಪ ಬಾಯ್ಲ್ ಹಾಕಬೇಕು, ಆಮೇಲೆ ಚಿಕನ್ ಹಾಕೋದು. ಸ್ವಲ್ಪ ಬಾಯ್ಲ್ ಆಗೋ ಸ್ಟೇಜಿಗೆ ಬಂದಿದೆ ಅಲ್ವಾ. ಚಿಕನ್ ಹಾಕಿದ್ಮೇಲೆ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಿಂಗೆ ಚೆನ್ನಾಗಿ ಕಲಿಸ್ಬೇಕು ಗೈಸ್. ಈಗ ಈ ಸ್ಟೇಜಲ್ಲಿ ಉಪ್ಪು ಹಾಕೋತಾ ಇದ್ದೀವಿ, ನಮ್ಗೆ ಎಷ್ಟು ಬೇಕೋ ಅಷ್ಟು. ನಾವು ಆವಾಗಲೇ ಆನಿಯನ್ನು ಮತ್ತು ಟೊಮೊಟೊ ಅದು ಸ್ವಲ್ಪ ಫ್ರೈ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕೊಂಡಿದ್ದು. ನೀರು ಹಾಕಿದ್ಮೇಲೆ ನೋಡಿಕೊಂಡು ಹಾಕ್ಬಿಡಿ, ಇಲ್ಲ ಇದೇ ಸರಿ ಆದರೆ ಸರಿ. ನಾಳೆ ಶಿರೀಶ್ ಅವರೇ ಅಡುಗೆ ಮಾಡಿ ನಮ್ಮಪ್ಪ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ಹೊಟ್ಟೆ ಹಸುಕ್ ತಿಂತಾ ಇದ್ದಾರೆ. ಪಾಪ ಇನ್ನೂ ತಿಂದೇ ಇಲ್ಲ, ಆಲ್ರೆಡಿ 1 o'clock ಆಗಿದೆ. ಇವರು ನಾಳೆ ನಮ್ಮ ಲಿಯಾಂದೆ ಬರ್ತ್ಡೇ. ಇವತ್ತನೇ ಎದ್ದಿದ್ದಾರೆ ಪಾಪ. ಆಮೇಲೆ ಸರ್ ಎಲ್ಲಿದ್ದೀರಾ? ಆಮೇಲೆ ಜಾಸ್ತಿ ಮಾತಾಡ್ತಾನಲ್ವಾ, ಅವಾಗ ವಿಡಿಯೋ ಮಾಡ್ತೀವಿ. ಲಿಯಾನ್ ಹ್ಯಾಪಿ ಬರ್ಡೇ ಲಿಯಾನ್. ನೋಡಿ ಗೈಸ್, ನೆಮ್ಮದಿ ಕೊಬ್ಬರಿ ಪೇಸ್ಟ್ ಹಾಕ್ತಾ ಇದ್ದೀವಿ. ಇನ್ನ ಸ್ವಲ್ಪ ಖಾರ ಪುಡಿ 2ನೇ ಸರಿ ಹಾಕ್ತಾವ್ರೆ. ಖಾರ ಪುಡಿ 2ನೇ ಸರಿ ಹಾಕ್ತಾ ಇದ್ದೀರಾ. ಇವಾಗ ಸ್ವಲ್ಪ ಖಾರವಾಗಿರಲಿ. 5 ಸ್ಪೂನ್ ಹಾಕ್ಬೇಕು. ಆಮೇಲೆ ಕಲಿಸ್ಬೇಕು ನೀಟಾಗಿ. ಇವಾಗ ನೀರು ಹಾಕಿದ್ದೀರಲ್ಲ, ಇನ್ನೊಂದ್ಸರಿ ಉಪ್ಪು ಟೇಸ್ಟ್ ನೋಡಿ. ವಾಟ್ರ್ ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ರೈಸ್ ಹಾಕೋಬೇಕು. ನಾವು ಈ ಪಾತ್ರೆಯಲ್ಲಿ 1 ಗ್ಲಾಸ್ಗೆ 2 ಗ್ಲಾಸ್ ವಾಟ್ರ್ ಹಾಕೋಬೇಕು. 1 ಗ್ಲಾಸ್ ಅಕ್ಕಿ ಇದ್ದರೆ 2 ಗ್ಲಾಸ್ ವಾಟ್ರು. ಅದೇ ಥರ ನೀವು ಎಷ್ಟು ಕ್ವಾಂಟಿಟಿ ರೈಸ್ ತಗೋತಿದ್ದೀರೋ ಅದಕ್ಕೆ ಡಬಲ್ಲು ವಾಟ್ರ್ ಹಾಕೋಬೇಕು. ಇಲ್ಲಿ ಎಲ್ಲ ಆದ್ಮೇಲೆ ಈ ಥರ ದಮ್ ಕಟ್ಟಬೇಕು. ಅದು ರೈಸ್ ಮೇಲೆ ಈ ಥರ ಬಾಳೆ ಎಲೆ ಆಗಲಿ ಇಲ್ಲ ಊಟದ ಎಲೆ ಹಾಕಿ ಮುಚ್ಚಿ ಒಂದು 15 ನಿಮಿಷ ಬಿಡಬೇಕು. ಆಗ ಬಿರಿಯಾನಿ ರೆಡಿ ಆಗುತ್ತೆ. ಸೊ ಇಲ್ಲೆಲ್ಲ ಬಿರಿಯಾನಿ ಮಾಡಿದ್ಮೇಲೆ ಇಲ್ಲಿ ನಮ್ಮ ಫ್ಯಾಮಿಲಿಯವರೆಲ್ಲ ಡಿಸ್ಕಷನ್ ಮಾಡ್ತಾಯಿದ್ವಿ, ಅಂದರೆ ಚಿಟ್ ಚಾಟ್ ಮಾಡ್ತಾಯಿದ್ವಿ. ಎಲ್ಲ ಮಾತಾಡಿಕೊಂಡು ಅವರು ಇದ್ರ ಬಗ್ಗೆ ಕಂಪ್ಲೇಂಟ್ ಇಟ್ಕೊಂಡು ಸುಮ್ಮನೆ ಹಾಗೆ ಮಾತುಕತೆ ಮಾಡ್ತಾಯಿದ್ವಿ. ಸೊ ಇಲ್ಲಿ ಒಳಗಡೆ ಇಲ್ಲಿ ಲೇಡೀಸಲ್ಲಿ ಇವರಿಬ್ಬರು ಬಂದು ಜಾಯ್ನ್ ಆಗಿದ್ದಾರೆ, ನಮ್ಮ ಅಣ್ಣವರು ಲೇಡೀಸ್. ನೋಡಿ ಗಾಯ್ಸ್, ಊಟ ಎಲ್ಲ ತಿಂದ್ವಿ. ಸೊ ಮಧ್ಯಾಹ್ನ ಎಲ್ಲ ಪ್ರಿಪೇರ್ ಆಗಿದೆ ಅಲ್ವಾ. ಪ್ರಿಪೇರ್ ಎಲ್ಲ ಮಾಡಿ ಇಲ್ಲಿ ಊಟ ತಿಂದು ವಾಕಿಂಗ್ ಬರ್ತಾಯಿದ್ದೀವಿ. ನೋಡಿ, ಇನ್ನು ಆ್ಯಕ್ಚುಲಿ ಸೆಲೆಬ್ರೇಷನ್ ಎಲ್ಲ ನಾಳೆ ಬರ್ತ್ಡೇ, ಲಿಯಾನ್ ಬರ್ತ್ಡೇ ನಾಳೆ ಇರೋದು. ಇವತ್ತು ರಾತ್ರಿನೂ ಸ್ವಲ್ಪ ಇರುತ್ತೆ ಸೆಲೆಬ್ರೇಷನ್ ಎಲ್ಲ. ಹೌದು, ರಾತ್ರಿನೂ ಸ್ವಲ್ಪ ಇರುತ್ತೆ. ಆ್ಯಕ್ಚುಲಿ ನಾಳೆ ಮಂಡೇ ಅಲ್ವಾ. ನಮ್ಮ ಮನೇಲಿ ಸ್ವಲ್ಪ ಜನ ವೆಜಿಟೇರಿಯನ್ಸ್, ಮಂಡೇ ಮಾತ್ರ. ಅದಕ್ಕೆ ನಾನ್ ವೆಜಿಟೇರಿಯನ್ಸ್. ಇವತ್ತು ಸಂಡೇ ಅಲ್ವಾ, ಚಿಕನ್ ಡೇ ಅಂತ ಎಲ್ಲರೂ ತಿಂತಾಯಿದ್ದೀವಿ. ನೋಡಿ ನಮ್ಮ ಅಕ್ಕ ಎಲ್ಲ ತಿಂದು ಮಲಗೋದು ಎಷ್ಟು ತಗೊಂಡಿದ್ವಿ. ಸೊ ಇವಾಗ ಮನೆ ಕ್ಲೀನ್ ಮಾಡೋಣ ಅಂತ ಇಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಕ್ಲೀನ್ ಮಾಡಿದ್ದೀವಿ ಆಲ್ರೆಡಿ. ನಾನು ನಮ್ಮ ಅತ್ತೆ ಕ್ಲೀನ್ ಮಾಡ್ತಾಯಿದ್ದೀವಿ. ನೋಡಿ ಚೆನ್ನಾಗಿ ಮಾಡಿದ್ದೀವಿ. ನೋಡಿ ಗಾಯ್ಸ್, ಇದು ಪೈಪ್ ಇದ್ರೇನು ಹಂಗೆ ಕ್ಲೀನ್ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಕರೆಂಟ್ ಇಲ್ಲ. ಸೊ ಬಾಯ್ ಗಾಯ್ಸ್, ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ. ಪ್ಲೀಸ್ ನೀವು ನೋಡ್ತಾನೆ ಇರಿ, ಇನ್ನ ಚಾನಲ್ ನೋಡ್ತಾನೆ ಇರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಆ್ಯಂಡ್ ಶೇರ್. ಎಲ್ಲ ಆದಮೇಲೆ ಸುಮ್ಮನೆ ಟೈಮ್ ಪಾಸ್ಗೆ ಇಲ್ಲಿ ನಾವು ರೀಲ್ಸ್ ಕೂಡ ಮಾಡಿದ್ವಿ. ನೋಡಿದ್ರಲ್ವ ಬೆಳಗ್ಗೆ ಎಲ್ಲ ಹೇಗೆಲ್ಲ ನಡೀತು ಅಂತ. ಸೊ ಇವತ್ತು ಎಲ್ಲರೂ ಬಂದಿದ್ದಾರೆ ನಾಳೆ ಲಿಯಾನ್ ಬರ್ತ್ಡೇಗೆ. ಇಲ್ಲಿ ನಾವು ಒಳಗಡೆ ಗಾಳಿಗೋಸ್ಕರ ಇದ್ದೀವಿ ಊಟ ತಿಂದ್ಬಿಟ್ಟು. ನಾನು ನಮ್ಮಮ್ಮ ಮತ್ತು ಚಿಂಟು. ಈಗ ಒಳಗಡೆ ಯಾರ್ಯಾರು ಇದ್ದಾರೆ, ಏನೇನು ಮಾಡ್ತಾ ಇದ್ದಾರೆ ಅಂತ ನಮ್ಮ ಚಿಂಟು ತೋರಿಸ್ತಾನೆ. ಬನ್ನಿ ಗಾಯ್ಸ್ ನೋಡ್ತೀನಿ. ಎಲ್ಲರೂ ತಿಂತಾ ಇದ್ದಾರೆ. ಅಂಕಲ್ ಹಾಯ್ ಅಂಡ್ ಹಾಯ್ ಹಾಯ್. ಎಲ್ಲರೂ ತಿಂತಾ ಇದ್ದಾರೆ. ಇಲ್ಲಿ ನಿಮ್ಮ ಅಕ್ಕ ಹಾಯ್ ಶಪ್ಪು. ಇಲ್ಲಿ ನೋಡಿ ಸಗು ಹಾಯ್ ಶಪ್ಪು. ಪೆದಪ್ಪ ಹಾಯ್ ಬಾಯ್. ನೋಡಿ ಗಾಯ್ಸ್ ಹಾಯ್. ನೋಡಿ ಗಾಯ್ಸ್ ಎಲ್ಲರೂ ತಿಂತಾ ಇದ್ದಾರೆ. ಇಲ್ಲಿ ನಮ್ಮ ಅಪ್ಪ ಏನೋ ಮಾಡ್ತಾ ಇದ್ದಾರೆ ಕಿಚನ್ ಅಲ್ಲಿ. ನಮ್ಮ ಅಮ್ಮಮ್ಮ ಪಾತ್ರೆ ತೆಗಿತಾ ಇದ್ದಾರೆ. ಇಲ್ಲಿ ನಮ್ಮ ಅಪ್ಪ ಹಾಯ್. ನವೀನ್ ಅಂಕಲ್. ಇಲ್ಲಿ ಬಂಟಿ
ಹಾಯ್ ಸರ ಬಂಡಿ. ಇಲ್ಲಿ ನಮ್ಮ ಅಮ್ಮಮ್ಮ, ಇಲ್ಲಿ ನಮ್ಮ ಅಕ್ಕ. ನೋಡಿ ಗೈಸ್, ನಮ್ಮ ಅಕ್ಕ ಹಾಯ್ ಅಂತು. ಸೊ ಬನ್ನಿ ಗೈಸ್, ಬನ್ನಿ ಗೈಸ್. ನನಗೆ ಅದು ಇಟ್ಕೊಳಕ್ ಬರಲ್ಲ ಗೈಸ್. ಸೊ ಒಂದು ಸ್ಟಾಪ್ ಮಾಡಿಬಿಟ್ಟು ರಿವರ್ಸ್ ಕ್ಯಾಮ್ರಾ ಹಾಕೊಂಡು ಸ್ಟಾರ್ಟ್ ಮಾಡ್ತೀನಿ ಗೈಸ್. ನೋಡಿದ್ರಲ್ವಾ? ಸೊ ಇವತ್ತು ಆಲ್ಮೋಸ್ಟ್ ನಮ್ಮ ಚಿಂಟುನೇ ನಾನು ಬ್ಲಾಗ್ ಎಲ್ಲ ಮಾಡಿದ್ದೇನೆ, ವಾಯ್ಸ್ ಓವರ್ ಎಲ್ಲ ಕೊಟ್ಟಿದ್ದಾನೆ. ಸೊ ಎಲ್ಲ ವಿಡಿಯೋದಲ್ಲಿ ಇವತ್ತು ಚಿಂಟು ವಾಯ್ಸೇ ಕೇಳಿಸುತ್ತೆ, ಯಾಕಂದ್ರೆ ಅವನೇ ವ್ಲಾಗ್ ಮಾಡಿದ್ದು. ಇಲ್ಲಿ ನೋಡಿ ಗೈಸ್, ನಮ್ಮ ನಾಟಿ ಬಾಯ್ ಇದ್ದಾನೆ ಹರ್ಷ. ಎಲ್ಲರಿಗೂ ಸುಸ್ತಾಗ್ಬಿಟ್ಟೈತೆ. ಬೆಳಗ್ಗೆನ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಬಾಯ್ ಗೈಸ್. ಲೈಕ್, ಸಬ್ಸ್ಕ್ರೈಬ್, ಶೇರ್, ಕಾಮೆಂಟ್. ಥ್ಯಾಂಕ್ ಯು.